ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ಪರಿಷ್ಕರಣೆ ಸಂಬಂಧ ಸಿಎಂ ಸಭೆ ವಿಚಾರ. ಗ್ಯಾರಂಟಿಗಳನ್ನು ಈಗಾಗಲೇ ಎಲ್ಲ ಕಡೆ ಕಟ್ ಮಾಡ್ತಾ ಇದ್ದಾರೆ. ರೇಷನ್ ಕಾರ್ಡ್ ಸ್ಥಗಿತದಿಂದ ಲಕ್ಷಾಂತರ ಜನರು ಹೋಗಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. 15ರಿಂದ 20 ಲಕ್ಷ ಗ್ಯಾರಂಟಿಗಳನ್ನು ತೆಗೆಯೋ ಕುತಂತ್ರ ಇದು. ಜನರ ಪಾಲಿಗೆ ಸರ್ಕಾರ ಸತ್ತು ಹೋಗಿದೆ. ಬರಗಾಲ ಬರ್ತಾ ಇದೆ. ಆಹಾರದ ಕೊರತೆ ಶುರುವಾಗಿದೆ. ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಲು ಸರ್ಕಾರದ ಬಳಿ ದುಡ್ಡಿಲ್ಲ. ಡಿ.ಕೆ. ಶಿವಕುಮಾರ್ ಅಂದರೆ ಪಾಲಿಟಿಕ್ಸ್ ಅಷ್ಟೇ, ಅವರಿಗೆ ಆಡಳಿತ ಮಾಡಲು ಕಿಂಚಿತ್ತು ಗೊತ್ತಿಲ್ಲ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅವರು ನೋಡ್ರಿ, ಗ್ಯಾರಂಟಿಗಳು ಆಲ್ರೆಡಿ ಸುಮಾರು ಲಕ್ಷ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ರೇಷನ್ ಕಾರ್ಡ್ ಕಟ್ ಮಾಡಿದ್ರು. ರೇಷನ್ ಕಾರ್ಡ್ ಕಟ್ ಮಾಡಿದ ತಕ್ಷಣನೇ ಲಕ್ಷಾಂತರ ಜನಕ್ಕೆ ಗ್ಯಾರಂಟಿ ಹೋಯ್ತು. ಈಗ 2,000 ರೂಪಾಯಿ ಕೊಡ್ತೀನಿ ಅಂತಾರೆ. ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಆ ಟ್ಯಾಕ್ಸು ಯಾವ ಸರ್ಕಾರ ಕಟ್ಟಿದಾರೋ ಅದರಿಂದ ಕಟ್ ಮಾಡ್ತೀನಿ ಅಂತಾರೆ. ಅಲ್ಲೊಂದಷ್ಟು ಲಕ್ಷ ಹೊಟ್ಟೋಗುತ್ತೆ. ಎಲೆಕ್ಟ್ರಿಸಿಟಿದು ಈಗಾಗಲೇ ಜಾರ್ಜ್ ಅವರು ಹೇಳಿದ್ದಾರೆ, ಅಲ್ಲೂ ಬೋಗಸ್ ಇದೆ ಅಂತ. ಅಲ್ಲೊಂದಷ್ಟು ಕಟ್ ಮಾಡ್ತಾರೆ. ಎಲ್ಲ ನನ್ಗೆ ಅನ್ಸತ್ತೆ ಒಂದು 15-20 ಲಕ್ಷ ಗ್ಯಾರಂಟಿ ಕಾರ್ಡ್ಗಳನ್ನ ರದ್ದು ಮಾಡಕ್ಕೆ ಮಾಡಿರುವಂತ ಒಂದು ಕುತಂತ್ರ ಇದು. ಪಕ್ಕಾ ಕುತಂತ್ರ. ಹಣ ಖಾಲಿ ಆಗಿದೆ, ಖಜಾನೆ ದುಡ್ಡಿಲ್ಲ, ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 1,20,00,000 ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೂ ಆಗಲ್ಲ ನೆಕ್ಸ್ಟ್ ಇಯರ್. ಮತ್ತೆ ಸಂಬಳ ಕೊಡಕ್ಕೂ ಆಗ್ತಾ ಇಲ್ಲ. ಇನ್ನ ರಾಜ್ಯ ಪೂರ್ತಿ ಇನ್ಮೇಲೆ ಸ್ಟ್ರೈಕ್ಗಳು. ಎಲ್ಲರೂ ಸಂಬಳಕ್ಕೋಸ್ಕರ ಸ್ಟ್ರೈಕು. 2,000 ರೂಪಾಯಿ ಸಿಕ್ಕಿಲ್ಲ ಅಂತ ಸ್ಟ್ರೈಕು. ಪೆನ್ಷನ್ ಕಳೆದ 4 ತಿಂಗಳಿಂದ ಪೆನ್ಷನ್ನೇ ಕೊಟ್ಟಿಲ್ಲ. ಪೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಪಾಪರ್ ಆಗಿದೆ ಅಂತಾನೆ ಅರ್ಥ. ಪೆನ್ಷನ್ ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರ ಪಾಪರ್ ಆಗಿದೆ ಅಂತ. ಅದರಿಂದ ಈ ಪಾಪರ್ ಆಗಿರೋ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಅವರು